ಮಂಜುಶ್ರೀ ಹಿತೈಷಿ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೀಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದೇನಂತ ಅಂದರೆ, ಹುರ್ಗನ್ ಸೊಪ್ಪು ತಿಮರೆ ಅಂತಾರೆ, ಒಂದೆಲ್ಗ ಅಂತಾರೆ, ಬ್ರಾಹ್ಮಿ ಅಂತಾರೆ. ಇದರದ್ದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಹೆಲ್ತಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಇದು ನಾನೊಂದು 20ರಿಂದ 25 ಒಂದೆಲ್ಗ ತೊಗೊಂಡಿದ್ದೀನಿ. ಇದು ನಾಟಿ ಒಂದೆಲ್ಗ. ಇದು ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ಹೆಲ್ದಿ ಕೂಡ. ಈ ತೋಟದಲ್ಲೆಲ್ಲ ಬೆಳೆದಿರುತ್ತೆ. ಹಾಗೆ ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಶುಂಠಿನ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹುರ್ಗಡ್ಲೆ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೋಬೋದು. ಇದಿಷ್ಟೇ ಸಾಮಗ್ರಿಗಳು ಬೇಕಾಗೋದು. ಇದನ್ನೆಲ್ಲ ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ಇದು ಹೆಲ್ದಿ ಕೂಡ, ಹಾಗೆ ಚಿಕ್ಕ ಮಕ್ಕಳಿಗೆ ಮಾತು ಬರ್ತಾ ಇಲ್ಲ ಅಂತಂದ್ರೂ ಇದರದ್ದು ಬೇರು ಸಮೇತ ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ಬೇರು ಬರುತ್ತೆ. ಇದು ಬೇರನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕ್ಕೋಬೇಕು. ಚಿಕ್ಕ ಮಕ್ಕಳಿಗೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕೊಡಬೇಕು. ಕೊಟ್ಟರೆ ಅದು ತುಂಬ ಒಳ್ಳೆಯದು. ಶುಗರ್ಗೂ ಕಂಟ್ರೋಲ್ ಆಗುತ್ತೆ, ಬಿ ಪಿಗೂ ತುಂಬ ಒಳ್ಳೆಯದಿದು. ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ, ಮಾಡ್ಕೊಳ್ಳಿ. ತೋಟ ಇರೋರು ಈ ಥರ ಎಲ್ಲ ಇರುತ್ತಲ್ಲ, ಅವ್ರ ಕಡೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇದ್ರದ್ದು ಒಂದು ಬೇರು ಸಿಕ್ಕಿದ್ರೆ ನೀವು ತಗೊಬಂದು ಪಾಟಲ್ಲಿ ಕೂಡ ನಟ್ಕೋಬೋದಾಗಿದೆ. ಹೆಲ್ದಿಯಾದಂತಹ ರೆಸಿಪಿ. ಇದನ್ನು ರುಬ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫುಲ್ಲು ನೈಸಾಗಿ ರುಬ್ಬೋದು ಬೇಡ, ಒಂದು ಸ್ವಲ್ಪ ತರಕಾರಿ ಇರೋ ಹಾಗೆ ರುಬ್ಕೊಳ್ಳೋಣ. ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಬೇಕಾದರೆ ಹಿಂಗು ಕೂಡ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಯೂಸ್ ಮಾಡಿರೋದ್ರಿಂದ ಹಿಂಗೆ ಹಾಕ್ಕೋತಾ ಇಲ್ಲ. ನೋಡಿ, ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋತೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಗ್ಗರಣೆನ ಚಟ್ನಿಗೆ ಹಾಕೊಂಬಿಡೋಣ. ನೋಡಿ, ಚಟ್ನಿ ಇವಾಗ ರೆಡಿಯಾಗಿದೆ, ಸವಿಯಲು ಸಿದ್ಧ. ಒಂದೆಲ್ಗ ಚಟ್ನಿ ಸವಿಯಲು ಸಿದ್ಧ ಆಗಿದೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹೆಲ್ದಿಯಾಗಿರುವಂತಹ ಬ್ರಾಹ್ಮಿ ಎಲೆಯ ಚಟ್ನಿ. ಇದು ಹೇರ್ಗೆ, ಹಾಗೆ ಡಯಾಬಿಟಿಕ್ಸ್ ಇರೋರಿಗೆ, ಬಿ ಪಿ ಇರೋರಿಗೆ, ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಇದಾಗಿದೆ. ಮತ್ತೆ ಬರೋಣ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಶುಭವಾಗಲಿ ಎಲ್ಲರಿಗೂ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಬಾಯ್.